ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಆದರೆ ಇದೇ ಫೋನ್ ಈಗ ಕಿರಿಕಿರಿ ಉಂಟು ಮಾಡುವಂತಹ ಸಾಧನವಾಗ್ತಾ ಇದೆಯಾ? DND ನಿಯಮಗಳಿದ್ರೂ ಕೂಡ ಸಹ ಭಾರತದಲ್ಲಿ ಸ್ಪ್ಯಾಮ್ ಕರೆಗಳ ಸಂಖ್ಯೆ ಯಾಕೆ ಸ್ಫೋಟದಂತೆ ಹೆಚ್ಚುತ್ತಾ ಇದೆ? ಸ್ಕ್ಯಾಮರ್ಗಳು ಸರ್ಕಾರ ಮತ್ತು ಟೆಲಿಕಾಂ ಕಂಪನಿಗಳ ಕಣ್ಣು ತಪ್ಪಿಸ್ತಿರೋದು ಹೇಗೆ? ಇದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಭಾರತದಲ್ಲಿ ಪ್ರತಿ 10ರಲ್ಲಿ 7 ಕರೆಗಳು ಅಪರಿಚಿತ ಅಥವಾ ಸ್ಪ್ಯಾಮ್ ಕರೆಗಳಾಗಿವೆ ಅಂದ್ರೆ ನೀವು ನಂಬಲೇಬೇಕು. ಟ್ರೂ ಕಾಲರ್ ವರದಿಯ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಸ್ವೀಕರಿಸಲಾದಂತಹ ಒಟ್ಟು ಅಪರಿಚಿತ ಕರೆಗಳಲ್ಲಿ 66% ಕರೆಗಳು ಸ್ಪ್ಯಾಮ್ ಅಂತ ಹೇಳಿ ಗುರುತಿಸಲ್ಪಟ್ಟಿವೆ. ವಿಶ್ವದಲ್ಲೇ ಸ್ಪ್ಯಾಮ್ ಕರೆಗಳ ಪಟ್ಟಿಯಲ್ಲಿ ಭಾರತ ಈಗ ಪ್ರಮುಖ ಸ್ಥಾನದಲ್ಲಿದೆ. ಕೇವಲ 2025ರಲ್ಲಿ ಭಾರತೀಯರು ಸುಮಾರು 42 ಬಿಲಿಯನ್ ಸ್ಪ್ಯಾಮ್ ಕರೆಗಳನ್ನ ಮತ್ತು ಅಚ್ಚರಿ ಎನ್ನುವಂತೆ 130 ಬಿಲಿಯನ್ ಸ್ಪ್ಯಾಮ್ ಸಂದೇಶಗಳನ್ನ ಎದುರಿಸಿದ್ದಾರೆ. ಇದರಲ್ಲಿ 36% ಟೆಲಿಮಾರ್ಕೆಟಿಂಗ್ ಕರೆಗಳಾದ್ರೆ ಇನ್ನುಳಿದವು ಹಣಕಾಸು ಸೇವೆ ಹಾಗೂ ವಂಚನೆಯ ಕರೆಗಳಾಗಿವೆ. ಸರ್ಕಾರ ಸುಮ್ಮನೆ ಕುಳಿತಿಲ್ಲ. 2026ರ ಆರಂಭದ ವೇಳೆಗೆ ನಿಯಮ ಉಲ್ಲಂಘಿಸಿದಂತಹ ಟೆಲಿಕಾಂ ಕಂಪನಿಗಳಿಗೆ ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸುಮಾರು 200 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮೊಬೈಲ್ ಸಂಖ್ಯೆಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಆದ್ರೂ ಸಹ AI ತಂತ್ರಜ್ಞಾನ ಬಳಸಿ ವಾಯ್ಸ್ ಕ್ಲೋನಿಂಗ್ ಮತ್ತು ರೋಬೋ ಕಾಲಿಂಗ್ ಮೂಲಕ ಸ್ಕ್ಯಾಮರ್ಗಳು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇವಲ ಫೋನ್ನಲ್ಲಿ ನಂಬರ್ ಬ್ಲಾಕ್ ಮಾಡೋದ್ರಿಂದ ಅಥವಾ DND ಆನ್ ಮಾಡೋದ್ರಿಂದ ಈ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ತಂತ್ರಜ್ಞಾನ ಬೆಳೆದಂತೆಲ್ಲ ವಂಚಕರು ಹೊಸ ದಾರಿಗಳನ್ನ ಕಂಡುಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಇಂತಹ ಕರೆಗಳ ಬಗ್ಗೆ ಜಾಗರೂಕರಾಗಿರೋದು ಮತ್ತು ತಕ್ಷಣವೇ ದೂರು ನೀಡೋದು ಇಂದಿನ ಅನಿವಾರ್ಯತೆಯಾಗಿದೆ. ಹೌದು, ನಿಮ್ಮ ಫೋನ್ಗೆ ಬರುವಂತಹ ಪ್ರತಿಯೊಂದು ಕರೆ ಮತ್ತು ಲಿಂಕ್ಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ದೂರುಗಳು ಈ ಜಾಲವನ್ನ ಭೇದಿಸೋಕೆ ಸರ್ಕಾರಕ್ಕೆ ಸಹಾಯ ಮಾಡಬಲ್ಲವು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.